ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ವಿಡಿಯೋ ನಿಮ್ಮೆಲ್ಲರ ಪ್ರೀತಿಯ ತೂಗುದೀಪ್ ಶ್ರೀನಿವಾಸ್ ಅವರ ಮೇಲೆ. ಸ್ನೇಹಿತರೆ, ಸ್ಯಾಂಡಲ್ವುಡ್ನ ನಿಮ್ಮೆಲ್ಲರ ನೆಚ್ಚಿನ ನಟ ದರ್ಶನ್ ಅವರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಲೈಫಲ್ಲಿ ಡಿ ಅನ್ನೋ ಅಕ್ಷರ ಲಕ್ಕಿ ಆಗಿದ್ದ. ಮಕ್ಕಳಿಗೆ ಡಿ ಅಕ್ಷರದಿಂದಲೇ ಹೆಸರಿಟ್ಟಿರುವುದು ಯಾಕೆ? ಈ ಎಲ್ಲ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ ದಾಸ ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಸಿನಿ ಜರ್ನಿ ಸೂಪರ್ ಆಗಿದೆ. ಕಾಲೇಜು ದಿನಗಳಲ್ಲಿಯೇ ನಾಟಕಗಳನ್ನು ಮಾಡ್ತಿದ್ದ ಶ್ರೀನಿವಾಸ್ ಅವರು ಸಿನಿರಂಗಕ್ಕೂ ಬಂದರು. ಇವರ ಆಗಮನಕ್ಕೆ ಕಾರಣ ಆದವರು ಯಾರು ಗೊತ್ತಾ? ಹೌದು, ಅವತ್ತೊಂದು ನಾಟಕದಲ್ಲಿ ತೂಗುದೀಪ್ ಶ್ರೀನಿವಾಸ್ ಅವರು ನಟ ನಿರ್ಮಾಪಕ MP ಶಂಕರ್ ಅವರ ಕಣ್ಣಿಗೆ ಬಿದ್ದರು. ಆಮೇಲೆ ಆಗಿದ್ದು ಚಮತ್ಕಾರವೇ ನೋಡಿ. ಕಾರಣ, ನಾಟಕ ಮಾಡುತ್ತಿದ್ದ ಶ್ರೀನಿವಾಸ್ ಓದು ಅರ್ಧಕ್ಕೆ ಬಿಟ್ಟರು. ಬಣ್ಣದ ಗೀಳು ಹಚ್ಚಿಕೊಂಡು ಬೆಳ್ಳಿತೆರೆಗೆ ಬಂದೇ ಬಿಟ್ರು. ಅಲ್ಲಿಂದ MP ಶಂಕರ್ ಅವರ ಕ್ಯಾಂಪ್ನ ಸಿನಿಮಾಗಳಲ್ಲಿ ಖಾಯಂ ನಟರು ಆದರು. ಹೆಚ್ಚಾಗಿ ವಿಲನ್ ರೋಲ್ ಅನ್ನೇ ಮಾಡ್ತಾ ಇದ್ರು. ಆದ್ರೆ ಇವರ ಹೆಸರಿಗೆ ತೂಗುದೀಪ ಹೆಸರು ಬಂದಿರೋದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡಿ. ಇದರ ಸುತ್ತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ ಇಲ್ಲಿದೆ. ತೂಗುದೀಪ ಶ್ರೀನಿವಾಸ್ ಅವರ ಸಿನಿ ಜರ್ನಿಯಲ್ಲಿ ಹಲವಾರು ಪ್ರಮುಖ ಚಿತ್ರಗಳಿವೆ. ಆದರೆ ಒಂದು ಚಿತ್ರ ಇವರ ಹೆಸರಿನೊಂದಿಗೆ ಸೇರಿಕೊಂಡಿದೆ. ಒಂದು ರೀತಿ ಫ್ಯಾಮಿಲಿ ನೇಮ್ ಆಗಿದೆ. ಆ ಚಿತ್ರದ ಹೆಸರು ತೂಗುದೀಪ ಅನ್ನೋದೇ ಆಗಿದೆ. ಶ್ರೀನಿವಾಸ್ ಅವರ ಸಿನಿ ಲೈಫ್ನಲ್ಲಿ ತೂಗುದೀಪ ಶ್ರೀನಿವಾಸ್ ಮೊದಲ ಚಿತ್ರವೇ ಆಗಿದೆ. KSLN ಸ್ವಾಮಿ ನಿರ್ದೇಶನದ ತೂಗುದೀಪ ಚಿತ್ರದ ಮೂಲಕವೇ ಶ್ರೀನಿವಾಸ್ ಎಂಟ್ರಿ ಕೊಟ್ಟರು. ಈ ಚಿತ್ರದಲ್ಲಿ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು ಕೂಡ ಅಭಿನಯಿಸಿದರು. ಆದರೆ ಈ ಚಿತ್ರದಿಂದ ಈ ನಟರಿಗೆ ಏನು ಹೆಸರು ಬಂತೋ ಇಲ್ವೋ, ಆದರೆ ಶ್ರೀನಿವಾಸ್ ಅವರು ಮುಂದೆ ತೂಗುದೀಪ ಶ್ರೀನಿವಾಸ್ ಆಗಿಯೇ ಬೆಳೆದರು ನೋಡಿ. ತೂಗುದೀಪ ಶ್ರೀನಿವಾಸ್ ಅವರು ವಿಲನ್ ಪಾತ್ರಗಳನ್ನೇ ಹೆಚ್ಚಾಗಿ ಮಾಡಿದ್ದಾರೆ. ಮೇಯರ್ ಮುತ್ತಣ್ಣ, ಬಂಗಾರದ ಪಂಜರ, ಗಂಧದ ಗುಡಿ, ವಸಂತ ಲಕ್ಷ್ಮಿ, ಕಳ್ಳಕುಳ್ಳ, ಹೀಗೆ ಈ ಎಲ್ಲ ಚಿತ್ರಗಳಲ್ಲಿ ತೂಗುದೀಪ ಶ್ರೀನಿವಾಸ್ ಅವರು ವಿಲನ್ ರೋಲ್ ಮಾಡಿದ್ದಾರೆ. ಇವರ ಕ್ರೈಮ್ ಕೆಲಸದಲ್ಲಿ ಇನ್ನು 3 ವಿಲನ್ ಪಾತ್ರಧಾರಿಗಳು ಸಾಥ್ ಕೊಡ್ತಾನೆ ಇದ್ರು. ಹೌದು, ತೂಗುದೀಪ ಶ್ರೀನಿವಾಸ್ ಇದ್ದ ಚಿತ್ರಗಳಲ್ಲಿ ದೊಡ್ಡಣ್ಣ, ವಜ್ರಮುನಿ, ಧೀರೇಂದ್ರ ಗೋಪಾಲ್ ಕೂಡ ಇರ್ತಾ ಇದ್ರು. ಒಂದು ರೀತಿ ಈ ಕಲಾವಿದರೆಲ್ಲ ವಿಲನ್ ಪಾತ್ರಗಳ ಮೂಲಕವೇ ಹೆಚ್ಚು ಗಮನ ಸೆಳೆದಿದ್ದರು. ಆದರೆ ಇವರ್ಯಾರು ರಿಯಲ್ ಲೈಫ್ನಲ್ಲಿ ವಿಲನ್ ಆದವರೇ ಅಲ್ಲ. ತುಂಬಾನೇ ಸಾಫ್ಟ್ ನೇಚರ್ ಇರೋ ಒಳ್ಳೆ ವ್ಯಕ್ತಿಗಳೇ ಆಗಿದ್ದರು. ತೂಗುದೀಪ ಶ್ರೀನಿವಾಸ್ ಅವರು ಅದ್ಯಾಕೋ ಏನೋ ತಮ್ಮ 3 ಮಕ್ಕಳಿಗೆ ಡಿ ಅಕ್ಷರದಿಂದಲೇ ಹೆಸರಿಟ್ಟಿದ್ದಾರೆ. ದೊಡ್ಡ ಮಗನಿಗೆ ದರ್ಶನ್ ಅಂತ ಹೆಸರಿಟ್ಟಿದ್ದಾರೆ. 2ನೇ ಮಗನಿಗೆ ದಿನಕರ್ ಅಂತ ಹೆಸರಿಟ್ಟಿದ್ದಾರೆ. ಮಗಳಿಗೆ ದಿವ್ಯಾ ಅಂತಲೇ ಹೆಸರಿಟ್ಟಿದ್ದಾರೆ. ಹಾಗಾಗಿಯೇ ಈ ಒಂದು ಡಿ ಅನ್ನೋದು ಇಡೀ ಫ್ಯಾಮಿಲಿಯಲ್ಲಿ ವಿಶೇಷವಾಗಿಯೇ ಇದೆ. ಹಾಗಂತ ಇದಕ್ಕೂ ಏನಾದರೂ ಸಿನಿಮಾ ನಂಟಿದೆಯೇ ಅನ್ನೋ ಪ್ರಶ್ನೆ ಇದೆ. ಆದರೆ ಆ ರೀತಿಯ ವಿಶೇಷಗಳು ಏನೂ ಇಲ್ಲ ಅನಿಸುತ್ತದೆ. ಆ ಬಗ್ಗೆ ಯಾರೂ ಇಲ್ಲಿವರೆಗೂ ಹೇಳಿಕೊಂಡಂತೆ ಕಾಣೋದಿಲ್ಲ. ತೂಗುದೀಪ ಶ್ರೀನಿವಾಸ್ ಅವರ ಮಕ್ಕಳು ದೊಡ್ಡ ಮಟ್ಟಕ್ಕೇನೆ ಬೆಳೆದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ದರ್ಶನ್ ಅವರು ಸೂಪರ್ ಸ್ಟಾರ್ ಆಗಿದ್ದಾರೆ. ದಿನಕರ್ ಅವರು ಒಳ್ಳೆ ಸಿನಿಮಾಗಳನ್ನೇ ಮಾಡಿದ್ದಾರೆ. ಮಗಳು ದಿವ್ಯಾ ಅವರು ಗಂಡ, ಮನೆ, ಮಕ್ಕಳು ಅಂತ ಆರಾಮಾಗಿದ್ದಾರೆ. ಅದು ನನಗೆ ಅರ್ಥವಲ್ಲ. ಸ್ವಲ್ಪ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಅಂದ್ರೆ ಹೊಡೆದ್ರೆ ಆನೆ ಹೊಡಿಬೇಕು, ಲೂಟಿ ಮಾಡಿದ್ರೆ ಭಂಡಾರ ಲೂಟಿ ಮಾಡ್ಬೇಕು. ತೂಗುದೀಪ ಶ್ರೀನಿವಾಸ್ ಅವರಿಗೆ ಶುಗರ್ ಇತ್ತು. ಅದರಿಂದ ಕಿಡ್ನಿ ಸಮಸ್ಯೆ ಕೂಡ ಆಗಿತ್ತು. ಆಗ ಪತ್ನಿ ಮೀನಾ ಅವರೇ ಒಂದು ಕಿಡ್ನಿಯನ್ನು ಕೂಡ ಕೊಟ್ಟಿದ್ದರು. ಹೃದಯಾಘಾತದಿಂದ ತೂಗುದೀಪ ಶ್ರೀನಿವಾಸ್ ಅವರು ಕೊನೆಯುಸಿರೆಳೆದರು. ತಂದೆ ರೀತಿನೇ ದರ್ಶನ್ ಅವರು ಡೆವಿಲ್ ಚಿತ್ರದಲ್ಲಿ ವಿಲನ್ ರೋಲ್ ಮಾಡಿದ್ದಾರೆ. ಈ ಚಿತ್ರದ ಫಸ್ಟ್ ಲುಕ್ ಟೀಸರ್ ಹೊರ ಬಂದಾಗ ದರ್ಶನ್ ಅವರು ಮಾತನಾಡಿದ್ದರು. ನನ್ನ ಈ ಡೆವಿಲ್ ಲುಕ್ ನೋಡಲು ನಮ್ಮ ತಂದೆ ಇರಬೇಕಿತ್ತು ಅಂತಲೂ ಹೇಳಿದ್ದರು. ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ನಟ ದರ್ಶನ್ ಅವರ ಈಗಿನ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ. ಅವರಿಗೆ ಒಳ್ಳೆ ಸಮಯ ಬರಲಿ, ಅವರ ಕಷ್ಟಗಳೆಲ್ಲ ತೀರಿ ಮತ್ತೆ ನಿಮ್ಮೆಲ್ಲರ ನಡುವೆ ತೆರೆ ಮೇಲೆ ಕಾಣಿಸ್ಕೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.